ಪ್ರತಿದಿನ ಫೇಸ್ಬುಕ್ನಲ್ಲಿ ನಕಲಿ ಮೋಟಿವೇಶನ್, ಇನ್ಸ್ಟಾಗ್ರಾಮ್ನಲ್ಲಿ ಖಾಲಿ ಡೈಲಾಗ್ಗಳು. ಆದರೆ ನಿಜ ಜೀವನದಲ್ಲಿರೋ ನೋವು, ಸಂಕಟ, ಅಕ್ರಮ ಸಂಬಂಧ ಇವನ್ನು ಯಾರು ಯಾಕೆ ಜನರಿಗೆ ತೋರಿಸ್ತಿಲ್ಲ? ಬನ್ನಿ, ನಾನು ತೋರಿಸ್ತೀನಿ ಒಂದು ಕಥೆ ಮೂಲಕ. ಈ ಕೆಟ್ಟ ನರಕದಲ್ಲಿ ಒಂದೊಳ್ಳೆ ಸ್ವರ್ಗ ತೋರಿಸ್ತೀನಿ ಬನ್ನಿ. ಆದರೆ ನೀವು ಅನ್ಕೊಂಡಿರೋ ಥರ ಸ್ವರ್ಗ ಅಲ್ಲ. ಇಲ್ಲಿ ಪ್ರಾರಂಭವಾಗ್ತದೆ ನಿಜ ಕಥೆಗಳ ಪಯಣ. ಹೃದಯಕ್ಕೆ ತಾಕುವ ಕಥೆಗಳು, ಮನಸ್ಸು ಮೋಹಿಸುವ ಮಾತುಗಳು. ವೆಲ್ಕಮ್ ಟು 1-1. ಇದು ನಿನ್ನ ಕಥೆಯೂ ಆಗಿರಬಹುದು. ಈಗ ನಾನು ಹೇಳೋ ಕತೆ ಸತ್ಯನೋ ಸುಳ್ಳೋ ಅದು ನಿಮ್ಗೆ ಬೇಕಾಗಿಲ್ಲ. ಆದರೆ ಒಂದೇ ಗ್ಯಾರಂಟಿ, ಇದು ನಿಮ್ಮ ಹೃದಯವನ್ನು ಟಚ್ ಮಾಡದೆ ಬಿಡಲ್ಲ. ಒಮ್ಮೆ ಕೇಳಿ ನಿಲ್ಲಿಸಲು ಸಾಧ್ಯವಿಲ್ಲ. ಇವನು ರಾಮಪ್ಪ, ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್. ರಾಮಪ್ಪ ಕೇವಲ ಒಂದು ಹೆಸರಲ್ಲ, ಒಂದು ಸಾಮ್ರಾಜ್ಯ. ರಾಮಪ್ಪ ಆ್ಯಂಡ್ ಗ್ರೂಪ್ ಸಾವಿರಾರು ಉದ್ಯೋಗಿಗಳಿಗೆ ಬದುಕಿನ ಅಸ್ತಿತ್ವ ನೀಡಿದ ಕಂಪನಿ. ಹೌದು, ಇವನು ಬೃಹತ್ ಉದ್ಯಮದ ಮಾಲೀಕ. ಆದರೆ ಅವನ ಬದುಕು ಪ್ರತಿದಿನವೂ ಬಿಸ್ನೆಸ್ ಮೀಟಿಂಗ್, ಲಾಭ ನಷ್ಟ, ಡೀಲ್ ಇದೇ ಆಗಿತ್ತು. ಅವನ ದೇಹ ಕಂಪನಿಯೊಳಗೆ, ಆದರೆ ಮನಸ್ಸು ಮಾತ್ರ ಖಾಲಿ. ಯಶಸ್ಸು ಅವನ ಕೈಯಲ್ಲಿದೆ, ಆದರೆ ಕುಟುಂಬಕ್ಕೆ ತೋರಿಸಲು ಅವನ ಬಳಿ ಟೈಮೇ ಇಲ್ಲ. ಅವನ ಕಣ್ಣುಗಳಲ್ಲಿ ಮೌನವಿದೆ, ಆ ಮೌನದಲ್ಲಿದೆ ನಿಜವಾದ ನೋವು. ಏಕೆಂದರೆ ದುಡಿತದಲ್ಲೇ ಮುಳುಗಿದ ಈ ಮನುಷ್ಯ ಬದುಕಿನ ರುಚಿಯನ್ನೇ ಮರೆತು ಬಿಟ್ಟಿದ್ದ. ಇವಳು ಸಂಜನಾ, ಬಾಂಬ್ ಫಿಗರ್. ರಾಮಪ್ಪನ ಮಗಳು. ಹಣವಿದೆ, ಸೌಂದರ್ಯವಿದೆ, ಹಾಗೆ ಸ್ವಲ್ಪ ತಿಕ್ಕ ಕೊಬ್ಬು ಕೂಡ ಇದೆ. ಆದರೆ ಸಮಸ್ಯೆ ಏನಂದ್ರೆ ಅವಳಿಗೆ ಬದುಕಿನ ಅರ್ಥವೇ ಗೊತ್ತಿರಲ್ಲ. ತಂದೆಯ ಸಂಪತ್ತಿನಲ್ಲಿ ತೇಲುತ್ತಿರುವ ಈ ಮಗಳು ದಿನವನ್ನೆಲ್ಲ ಪಾರ್ಟಿಗಳು, ಡ್ರಿಂಕ್ಸ್ ಮತ್ತು ಡ್ಯಾನ್ಸ್ನಲ್ಲೇ ಕಳೆಯುತ್ತಾಳೆ. ಜವಾಬ್ದಾರಿ, ಆ ಮಾತು ಆಕೆ ಕೇಳೇ ಇಲ್ಲ. ಕೆಲಸ, ಹಾಗಂದ್ರೆ ಏನಂತಾನೆ ಗೊತ್ತಿಲ್ಲ. ಅಹಂಕಾರವೇ ಆಕೆಯ ಆಭರಣ. ನಾನು ಯಾರಿಗಿಂತಲೂ ಕಡಿಮೆ ಇಲ್ಲ ಅನ್ನೋ ಅಭಿಮಾನವೇ ಆಕೆಯ ವ್ಯಕ್ತಿತ್ವ. ಇವಳು ಮೀನಾಕ್ಷಿ, ರಾಮಪ್ಪನ ಪತ್ನಿ, ಸಂಜನಳ ತಾಯಿ. ನೀವು ಅನ್ಕೊಳ್ಬೋದು, ರಾಮಪ್ಪ ನೋಡಿದ್ರೆ ಮುದಿ ನನ್ನ ಮಗ, ಅವನಿಗೆ ಇಂಥ ಬಾಂಬ್ ಫಿಗರ್ ಹೇಗೆ ಬಿತ್ತು ಅಂತ. ರಾಮಪ್ಪ ಮದುವೆ ಆಗುವಾಗ ಕುದುರೆ ಥರನೇ ಇರ್ತಾನೆ. ಇವಾಗ ಕೆಲಸ ಮಾಡಿ ಮಾಡಿ ಕತ್ತೆ ಥರ ಆಗಿರ್ತಾನೆ. ಗಂಡ ಎಷ್ಟೇ ದೊಡ್ಡವನಾಗಿರಲಿ, ಆದರೆ ಮನೆಗೆ ಟೈಮ್ ಕೊಡದೇ ಇದ್ರೆ ಪತ್ನಿಯ ಹೃದಯದಲ್ಲಿ ಖಾಲಿತನ ತುಂಬುತ್ತದೆ. ಮೀನಾಕ್ಷಿಗೆ ಬೇಕಿದ್ದಿದ್ದು ಗಂಡನ ಆಸ್ತಿ, ಹಣ, ಸಂಪತ್ತಲ್ಲ. ಅವಳಿಗೆ ಪ್ರೀತಿ, ಕಾಳಜಿ ಮತ್ತು ತನ್ನೊಂದಿಗೆ ಕೆಲವು ಕ್ಷಣಗಳು. ಆದರೆ ಅವಳ ಗಂಡ ರಾಮಪ್ಪ ಅವಳಿಗೆ ಆ ತೃಪ್ತಿಯನ್ನೇ ನೀಡಲಿಲ್ಲ. ನನ್ನನ್ನು ಕೇಳಿದ್ರೆ ರಾಮಪ್ಪ ಮನೆಯಲ್ಲಿದ್ರೂ ಪ್ರಯೋಜನ ಇಲ್ಲ ಬಿಡಿ, ಯಾಕಂದ್ರೆ ಅವನಲ್ಲಿ ಈಗ ಆ ಕುದುರೆಯ ಶಕ್ತಿ ಇಲ್ಲ. ಮೀನಾಕ್ಷಿ ಮೌನವಾಗಿದ್ದಾಳೆ, ಆದರೆ ಆ ಮೌನದಲ್ಲಿದೆ ಸಾವಿರ ಕಥೆಗಳನ್ನು. ಇವನು ರಾಘವ್, ಒಬ್ಬ ಸರ್ವಸಾಮಾನ್ಯ ವ್ಯಕ್ತಿ ಅಂತ ಕಾಣಿಸ್ತಾನಾದರೂ ಈ ಕಥೆಯ ದಿಕ್ಕನ್ನೇ ಬದಲಾಯಿಸುವ ನಿಜವಾದ ನಾಯಕ. ಇವನು ತುಂಬಾನೇ ಸಿಂಪಲ್, ಎಲ್ಲರಿಗೂ ಸಹಾಯ ಮಾಡುವ ಒಬ್ಬ ಒಳ್ಳೆಯ ಗುಣವಿರುವ ಯುವಕ. ಬೀದಿಯಲ್ಲಿ ಕೆಲಸ ಮಾಡುವನಂತೆ ತೋರುವುದೇನೋ ನಿಜ, ಆದರೆ ಅವನ ಮುಖದಲ್ಲಿ ಸದಾ ಒಂದು ಶೋಕದ ಛಾಯೆ. ಏನನ್ನೋ ಹುಡುಕ್ತಿರೋ ಹಾಗೆ, ಮೌನದ ಕಣ್ಣುಗಳು ಏನನ್ನೋ ಬಯಸ್ತಿರೋ ಹಾಗೆ. ಅವನನ್ನು ಎಲ್ಲರೂ ನೋಡ್ತಾರೆ, ಫನ್ ಮಾಡ್ತಾರೆ, ಆದರೆ ನಿಜವಾಗಿ ಅವನಿಗೆ ಏನು ಬೇಕಂತ ಯಾರೂ ಅರ್ಥ ಮಾಡಿಕೊಳ್ಳಲ್ಲ. ಇನ್ನೊಂದಿಷ್ಟು ಪಾತ್ರಗಳಿವೆ, ಆದರೆ ನಮ್ಮ ಸ್ಟೋರಿಗೆ ಇವಾಗ ಸದ್ಯಕ್ಕೆ ಇಷ್ಟು ಸಾಕು. ಇಲ್ಲಿಂದಲೇ ಕತೆ ಪ್ರಾರಂಭವಾಗ್ತದೆ. ಎಲ್ಲರ ಲೈಫು ಹಿಂಗೆ ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಹಳದೊಳಗೆ ಹೆಮ್ಮೆ, ನೋವು, ನಿರಾಳತೆ, ಎಲ್ಲರ ಬದುಕು ತಮ್ಮದೇ ಹೆಜ್ಜೆಯಲ್ಲಿ ಸಾಗುತ್ತಿತ್ತು. ಆದರೆ ಅದೃಷ್ಟ ಮೌನವಾಗಿ ತನ್ನ ಆಟವನ್ನಾಡಿತ್ತು. ಆ ಆಟವೊಂದು ನಿರ್ಣಯವಾಯಿತು, ಒಂದು ನಿರೀಕ್ಷೆ ಇಲ್ಲದ ನಿರ್ಧಾರ. ಅನಿರೀಕ್ಷಿತ ನಿರ್ಧಾರ, ಸಂಜನಾ ಮದುವೆ.
ರಾಮಪ್ಪ ಸಡನ್ ಆಗಿ ಒಂದು ಡಿಸಿಷನ್ ತಗೊಳ್ತಾನೆ. ಅದು ಅವನ ಮಗಳ ಮದುವೆ ಬಗ್ಗೆ. ಆದರೆ ಅದು ಒಬ್ಬ ಬಡ ಹುಡುಗನ ಜೊತೆ. ಆ ಹುಡುಗ ಬೇರೆ ಯಾರೂ ಅಲ್ಲ, ಒನ್ ಅಂಡ್ ಓನ್ಲಿ ರಾಘವ್. ಅಪ್ಪನ ಮಾತು ಕೇಳಿ ಸಂಜನಾಳ ತಿಕ್ಕ ಬ್ಲಾಸ್ಟ್ ಆಗುತ್ತೆ. ಸಂಜನಾ ಶ್ರೀಮಂತಿಕೆಯ ರಾಣಿ, ಅದ್ಭುತ ಸೌಂದರ್ಯ, ಅಹಂಕಾರದ ನೋಟ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವಳೊಬ್ಬಳು ಬಾಂಬ್ ಫಿಗರ್. ಅವಳ ಮದುವೆ ಒಬ್ಬ ಬಡ ಹುಡುಗನ ಜೊತೆ ಅಂತ ಅವಳು ಕಿರ್ಚಾಡ್ತಾಳೆ ಜೋರಾಗಿ. ನಾನೇ ಮದುವೆ ಆಗಲ್ಲ, ಅದೇನ್ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ಅಂತ ಅಪ್ಪನ ಮೇಲೆ ರ್ಯಾಶ್ ಆಗ್ತಾಳೆ. ಮೀನಾಕ್ಷಿನೂ ಕೂಡ ಸುಮ್ಮನಿರಲ್ಲ. ಅವಳ ಕಣ್ಣುಗಳಲ್ಲಿ ಕೋಪದ ಕಿರಣಗಳು. ನನ್ನ ಮಗಳನ್ನ ಒಬ್ಬ ಬಿಕಾರಿಗೆ ಕೊಡಲು ನಾನು ರೆಡಿ ಇಲ್ಲ, ಅದೇನ್ ಕಿತ್ಕೊಳ್ತಿರೋ ಕಿತ್ಕೊಳ್ಳಿ ಅನ್ನೋ ಥರ ರಾಮಪ್ಪನ ಮೇಲೆ ಇಬ್ರು ಗುಡುಕ್ತಾರೆ. ಆದರೆ ರಾಮಪ್ಪ ಇದನ್ನೆಲ್ಲ ಕೇಳಿ ಭಯಗೊಂಡು ಕೊನೆಗೆ ಏನು ತೋಚದೆ, ನೀವು ಒಪ್ಪಲಿಲ್ಲ ಅಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಭೀಕರವಾಗಿ ಬೆದರಿಕೆ ಆಗ್ತಾನೆ. ಸಂಜನಾ ತೀವ್ರ ನೋವಿನಲ್ಲೇ ಬೇರೆ ಆಪ್ಷನ್ ಇಲ್ಲದೆ ಒಪ್ಪಿಕೊಳ್ತಾಳೆ. ಯಾಕಂದ್ರೆ ರಾಮಪ್ಪ ಹೋದ್ರೆ ಅವರನ್ನ ನೋಡ್ಕೊಳ್ಳೋಕ್ಕೆ ಯಾರೂ ಇರಲ್ಲ. ಅವಳ ಒಪ್ಪಿಗೆಯಲ್ಲಿ ಪ್ರೀತಿ ಇರಲಿಲ್ಲ, ಕೇವಲ ಅಪ್ಪನ ಬಲವಂತವಿತ್ತು. ಆ ಮದುವೆ ಒಂದು ಒಪ್ಪಂದವಾಗಿತ್ತೇ ಹೊರತು ಅಲ್ಲಿ ಯಾವುದೇ ಪ್ರೀತಿಯ ಸಂಬಂಧವಿರಲಿಲ್ಲ. ಮದುವೆಯೇನೋ ನಡೆದಿತ್ತು, ಆದರೆ ಅದು ಸಂಭ್ರಮವಾಗಿರಲಿಲ್ಲ. ಅದು ಕೇವಲ ಒಂದು ನಾಟಕದ ರೀತಿ ಇತ್ತು. ಆ ಮದುವೆಯಲ್ಲಿ ನಗುಗಳಿರಲಿಲ್ಲ, ಆಡಂಬರವಿರಲಿಲ್ಲ. ಬರೀ ಸಾಧನೆ ಇಲ್ಲದ ಸಮ್ಮತಿಯೊಂದಿತ್ತು, ಮನಸ್ಸಿಲ್ಲದ ಬಂಧನವೊಂದಿತ್ತು. ರಾಘವ ಮೊದಲ ಬಾರಿಗೆ ರಾಮಪ್ಪನ ಮನೆಗೆ ಕಾಲಿಡ್ತಾನೆ. ಅವನು ಬರುವಾಗಲೇ ಬೀಜನ ಬಾಯಿಲಿಟ್ಕೊಂಡು ಬಂದಿರ್ತಾನೆ. ಅವನ ಪಾದಗಳ ಸದ್ದು ಆ ಮನೆಯಲ್ಲಿ ಅಸಹನೆ ಮೂಡಿಸಿತು. ಅವನು ಒಳಗೆ ಬರ್ತಿದ್ದಂತೆಯೇ, ನೀನು ನನ್ನನ್ನು ಮದುವೆ ಆಗಿದ್ದೀಯಾ ಅಷ್ಟೇ, ಆದರೆ ನನ್ನ ಕೋಣೆಗೆ ನಿನ್ನ ಪ್ರವೇಶವಿಲ್ಲ. ನೀನು ಕೇವಲ ಒಬ್ಬ ಮನೆ ಕೆಲಸದ ಹುಡುಗನಂತೆ ಇಲ್ಲಿ ಕೆಲಸ ಮಾಡಿಕೊಂಡು ಬಿತ್ತಿರಬೇಕು ಅಂತ ಆರ್ಡರ್ ಮಾಡ್ತಾರೆ. ಈ ಬಲವಂತದ ಮಧ್ಯೆಯೇ ಒಂದು ಭೀಕರ ಘಟನೆ ಸಂಭವಿಸುತ್ತೆ. ಅದೇನೆಂದರೆ, ರಾಮಪ್ಪ ಉದ್ಯಮ ಲೋಕದ ದೊರೆ. ಅವರು ಅನುಮಾನಾಸ್ಪದವಾಗಿ ಅಪಘಾತಕ್ಕೆ ಒಳಗಾಗ್ತಾರೆ. ಆ ಅಪಘಾತವು ಸ್ವಲ್ಪ ಶಾಕ್ ನೀಡುವಂಥದ್ದಾಗಿತ್ತು. ಯಾಕೆಂದ್ರೆ ಅಪಘಾತಕ್ಕೆ ಕಾರಣನೇ ಗೊತ್ತಿರಲ್ಲ, ಸಾಕ್ಷಿಗಳೇ ಸಿಕ್ಕಿರಲ್ಲ. ರಾಮಪ್ಪನನ್ನು ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಡಾಕ್ಟರ್ಗಳ ಮಾತು ಒಂದೇ, ರಾಮಪ್ಪ ಬದುಕಿಲ್ಲ. ಅವನ ಮರಣದ ಸುದ್ದಿ ಮನೆ ತುಂಬ ಕತ್ತಲನ್ನು ಹರಡಿತು. ಆಲ್ರೆಡಿ ಆ ಮನೆಯಲ್ಲಿ ಶೋಕವಿಲ್ಲದ ಮೌನದಲ್ಲಿ ಮತ್ತೊಂದು ಆಘಾತ. ರಾಮಪ್ಪನ ಸಾವು ಒಂದು ಮಿಸ್ಟ್ರಿಯಾಗಿಯೇ ಉಳಿಯಿತು. ರಾಮಪ್ಪನ ಮರಣದ ನಂತರ ಸಂಜನಾಳಿಗೆ ಕೇವಲ ದುಃಖವಷ್ಟೇ ಆಗಿಲ್ಲ, ಒಂದು ದೊಡ್ಡ ಹೊಣೆಗಾರಿಕೆಯೂ ಬಂತು. ಇದೀಗ ಕಂಪನಿಯ ಎಲ್ಲ ಹೊರೆ ಅವಳ ಮೇಲೆ ಇತ್ತು, ಎಲ್ಲವನ್ನು ಅವಳೇ ನೋಡ್ಕೊಳ್ಬೇಕಾಗಿತ್ತು. ಅವಳಿಗೆ ಅದಕ್ಕಿಂತಲೂ ಹೆಚ್ಚು ಅವರ ಅಪ್ಪನ ಮೇಲೆ ಕೋಪ ಇತ್ತು. ಯಾಕೆಂದ್ರೆ ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ನನ್ನನ್ನು ಬಿಟ್ಟು ಹೋದರು, ಮತ್ತೆ ಈ ಪಿಕಾರಿಯನ್ನು ನನಗೆ ಕೊಟ್ಟು ಮದುವೆ ಮಾಡಿಸಿದರು ಅಂತ ಅಪ್ಪನ ಮೇಲೆ ಅವಳು ದ್ವೇಷ ಶುರು ಮಾಡ್ತಾಳೆ. ಆದರೆ ಪ್ರಯೋಜನ ಇರಲ್ಲ, ಯಾಕಂದ್ರೆ ಅಪ್ಪ ಆಲ್ರೆಡಿ ಸತ್ತು ಸ್ವರ್ಗದಲ್ಲಿರ್ತಾನೆ. ಈಗ ಅವಳಿಗೆ ಆ ಕೋಪ, ನಿರಾಶೆ ಎಲ್ಲವೂ ತೀರ್ಸ್ಕೊಳ್ಳೋಕೆ ಇರೋದಂದ್ರೆ ರಾಘವ ಒಬ್ಬನೇ. ಅದಕ್ಕೆ ಎಲ್ಲವನ್ನು ಅವನ ಮೇಲೆ ತೀರ್ಸ್ಕೊಳ್ತಾಳೆ. ಅವನನ್ನು ಒಬ್ಬ ಕೆಲಸಗಾರನಂತೆ ತುಂಬ ಕಠೋರವಾಗಿ ನೋಡ್ತಾಳೆ. ಯಾವಾಗ ನೋಡಿದ್ರು ಇದು ಮಾಡು ಅದು ಮಾಡು ಅಂತ ತಾಯಿ ಮಗಳು ಇಬ್ಬರು ಅವನನ್ನು ಮನುಷ್ಯನಂತೆ ನೋಡ್ತಾ ಇರಲ್ಲ, ಒಬ್ಬ ಕೂಲಿಯ ಕೆಲಸದವನಂತೆ ನೋಡ್ತಾ ಇರ್ತಾರೆ. ಆದರೆ ರಾಘವನು ನೋವಿನಿಂದ ತುಂಬಿದ ಹೃದಯ ಮತ್ತು ಶ್ರದ್ಧೆಯ ಮೌನದಿಂದ ಏನು ಹೇಳದೆ ಎಲ್ಲವನ್ನೂ ಮಾಡ್ತಾ ಹೋದ. ಯಾಕೆಂದ್ರೆ ಕೆಲವೊಮ್ಮೆ ಪ್ರೀತಿ ಮಾತಾಡಲ್ಲ, ಅದು ಮೌನವಾಗಿ ಸೇವೆಯನ್ನು ಮಾಡುತ್ತದೆ. ರಾಘವನು ಮೌನದೊಳಗೆ ಜೀವ ತಿನ್ನುವ ನೋವನ್ನು ಗೊತ್ತಿದ್ದಾಗ ಹೆಜ್ಜೆ ಹಾಕಿದ ಹೊಸ ಪಾತ್ರವೇ ನಕುಲ್. ಆಡಂಬರದ ಲುಕ್, ಐಷಾರಾಮಿ ಜೀವನ, ರಾತ್ರಿಗಳು ಕಳೆಯೋದು ಪಬ್ಗಳಲ್ಲಿ, ಹಗಲುಗಳು ಬಿಸ್ನೆಸ್ ಮೀಟಿಂಗ್ಗಳಲ್ಲಿ. ಅಟ್ರಾಕ್ಟಿವ್ ನಗು, ಕಾಸ್ಟ್ಲಿ ಬಟ್ಟೆ, ಲಕ್ಸುರಿ ಕಾರು, ಅವನ ಪ್ರತಿಯೊಂದು ಹೆಜ್ಜೆಯೂ ಗಮನ ಸೆಳೆಯುವಂತಿತ್ತು. ಅವನು ಬಂದಿದ್ದು ಕೇವಲ ಒಂದು ಪಬ್ಗೆ ಅನಿಸಬಹುದು, ಆದರೆ ಅವನ ಎಂಟ್ರಿ ಇಡೀ ಕಥೆಯ ದಿಕ್ಕನ್ನೇ ಬದಲಾಯಿಸುತ್ತದೆ. ಒಂದು ಮಿಂಚುವ ಪಾರ್ಟಿಯಲ್ಲಿ ಅವರ ಭೇಟಿಯಾಗ್ತದೆ. ಪಾರ್ಟಿಯ ಮಧ್ಯೆ ಸಂಜನಾ ನಕುಲ್ನನ್ನ ಭೇಟಿಯಾದಳು. ಮಾತುಗಳು ಬೆಸೆದವು, ನಗುಗಳು ಹಂಚಿಕೊಂಡವು, ಹಾಗೆಯೇ ಸ್ನೇಹಕ್ಕೂ ಮೊಳಕೆ ಒಡೆಯಿತು. ದಿನ ಹೀಗೆ ಇಬ್ರು ಭೇಟಿಯಾಗ್ತಿದ್ರು. ನಕುಲ್ ಮತ್ತು ಸಂಜನಾ ಇವಾಗ ಕ್ಲೋಸ್ ಫ್ರೆಂಡ್ ಆಗ್ತಾರೆ. ಪಾರ್ಟಿ ಪಬ್ಗಳಲ್ಲಿ ನೃತ್ಯ, ಕಾಲ ಕಳೆಯುತ್ತಿದ್ದಂತೆ ಸಂಜನಾಳಿಗೆ ನಕುಲ್ ಜೊತೆಗಿರುವುದು ಸುಖಕರವೆನಿಸ್ತದೆ. ಸಂಜನಾಳಿಗೆ ನಕುಲ್ ಒಬ್ಬ ಅವಳ ಕನಸಿನ ಹುಡುಗನಂತೆ ಕಾಣಿಸ್ತಾನೆ. ನಕುಲ್ನೊಂದಿಗೆ ಇರುವ ಕ್ಷಣಗಳು ಸಂಜನಾಳಿಗೆ ತುಂಬ ಆರಾಮವನ್ನು ನೀಡುತ್ತದೆ. ಮತ್ತೆ ನಕುಲ್ನಲ್ಲಿ
ಒಬ್ಬ ನಂಬಿಕಸ್ಥ ವ್ಯಕ್ತಿಯನ್ನು ಅವಳು ಕಾಣ್ತಾಳೆ. ಆ ನಂಬಿಕೆಯ ಮೇರೆಗೆ ಅವಳು ತನ್ನ ಹೃದಯದ ಕಹಿ ಸತ್ಯವನ್ನು ಹಂಚಿಕೊಳ್ತಾಳೆ. ನಾನು ರಾಘವನನ್ನ ಇಷ್ಟಪಟ್ಟು ಮದುವೆ ಆಗಿಲ್ಲ. ನನ್ನ ಅಪ್ಪನ ಒತ್ತಾಯದಿಂದ ಮದುವೆ ಆದೆ. ನಾನು ಅವನ ಜೊತೆ ಖುಷಿಯಾಗಿಲ್ಲ. ಈ ಮಾತನ್ನು ಹಂಚಿಕೊಳ್ಳಲು ನನ್ನ ಬಳಿ ಯಾರೂ ಇರಲಿಲ್ಲ. ಇದೇ ಮೊದಲ ಬಾರಿಗೆ ನಾನು ಇದನ್ನು ನಿನ್ನ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ ಅಂತ ಹೇಳ್ತಾಳೆ. ಅದಕ್ಕೆ ನಕುಲ್ ಹೇಳ್ತಾನೆ, ಬಿಟ್ಟು ಬಿಡು ಸಂಜನಾ, ಭಿಕಾರಿಯನ್ನು. ನನ್ನನ್ನು ಮದುವೆಯಾದರೆ ನಿನ್ನನ್ನು ರಾಣಿಯಂತೆ ನೋಡಿಕೊಳ್ತೇನೆ. ನಿನಗೆ ಸುಖದ ಜೀವನ ನೀಡುತ್ತೇನೆ. ರಾಘವನೊಂದಿಗೆ ಈಗಾಗಲೇ ನಿರಾಶೆಯಿಂದ ತುಂಬಿದ್ದ ಸಂಜನಾ ನಕುಲ್ನ ಮಾತುಗಳು ಆಕೆಯ ಮನಸ್ಸಿಗೆ ಮಧುರವಾಗಿತ್ತು. ನಕುಲ್ ಒಬ್ಬ ಯಶಸ್ವಿಯಾದ ಉದ್ಯಮಿ. ಆತನನ್ನು ಮದುವೆಯಾದರೆ ನನ್ನ ಭವಿಷ್ಯ ಉಜ್ವಲ ಆಗಬಹುದು ಅನ್ನೋ ಭ್ರಮೆಯಲ್ಲಿ ಆಕೆ ಒಪ್ಪಿಗೆನ ಸೂಚಿಸ್ತಾಳೆ. ನಕುಲ್ ಮಾತುಗಳಲ್ಲಿ ಆಕೆ ತನ್ನ ಕನಸಿನ ಗಂಡನನ್ನು ನೋಡಿದಳು. ಮತ್ತೆ ಸಂಜನಾ ನಗುಮುಖದಿಂದ ಹೇಳ್ತಾಳೆ, ನಾಳೆ ನನ್ನ ಹುಟ್ಟುಹಬ್ಬ, ಅದರ ಮುಂದಿನ ದಿನ ನಮ್ಮಿಬ್ಬರ ಮದುವೆ. ನಕುಲ್ ಕೂಡ ಖುಷಿಯಿಂದಾನೇ ಒಪ್ಪಿಕೊಳ್ತಾನೆ. ಆ ಖುಷಿಯೇ ಇಬ್ಬರು ಜೊತೆಯಾಗಿಯೇ ಮತ್ತೊಂದು ಪೆಗ್ಗಾಗಿ ಹೊಸ ಜೀವನಕ್ಕೆ ಚಿಯಾರ್ಸ್ ಹಾಕಿದ್ರು. ಒಮ್ಮೆ ಮೌನದಿಂದ ತುಂಬಿದ್ದ ಮನೆ ಇಂದು ಅವಮಾನದಿಂದ ನಡುಗಿತು. ಕೋಪದಿಂದ ಉರಿದ ಸಂಜನಾ ರಾಘವನ ಮೇಲೆ ಕಿಡಿಕಾರ್ತಾಳೆ. ಈ ಮನೆಗೂ ಮತ್ತು ನನಗೂ ನೀನು ಸೂಕ್ತನಲ್ಲ. ನಾನು ಅಪ್ಪನ ಒತ್ತಾಯದಿಂದ ಬೇಸರದಿಂದ ನಿನ್ನನ್ನು ಮದುವೆಯಾದೆ. ಇನ್ನು ಮುಂದೆ ನನ್ನ ಗಂಡ ನಕುಲ್ ದೊಡ್ಡ ಉದ್ಯಮಿ. ನಾಳೆ ನನ್ನ ಹುಟ್ಟುಹಬ್ಬ, ಅದರ ಮುಂದಿನ ದಿನವೇ ನಾನು ಅವನನ್ನ ಮದುವೆ ಆಗ್ತೇನೆ. ಹೀಗಾಗಿ ನನ್ನ ಜೀವನದಲ್ಲಿ ನಿನ್ನ ಅಗತ್ಯವಿಲ್ಲ. ಹೋಗು ರಾಘವ್, ಇನ್ನು ಮುಂದೆ ನನ್ನ ಜೀವನದಲ್ಲಿ ನಿನಗೆ ಸ್ಥಳವಿಲ್ಲ ಅಂತ ಹೇಳಿ ವಿಚ್ಛೇದನ ಪತ್ರವನ್ನು ಮತ್ತೆ ನಕುಲ್ನ ಫೋಟೋವನ್ನು ರಾಘವನ ಕೈಗೆ ಕೊಡ್ತಾಳೆ. ಸಂಜನಾಳ ಪ್ರತಿ ಪದವು ರಾಘವನ ಹೃದಯಕ್ಕೆ ಬಾಣವಾಗಿ ಬೀಳುತ್ತಿತ್ತು. ರಾಘವನು ಸುಮ್ಮನೆ ನಿಂತು ಬಿಟ್ಟ. ಪ್ರಶ್ನೆ ಕೇಳಲಿಲ್ಲ, ತಿರುಗಿ ನುಡಿಯಲಿಲ್ಲ. ಅವನ ಹೆಜ್ಜೆಗಳು ಹೊರಟವು ಬರೀ ಆ ಮನೆಯಿಂದಲ್ಲ, ಅವನ ಕನಸುಗಳಿಂದ, ಅವನ ಪ್ರೀತಿಯಿಂದ, ಅವನ ಅಸ್ತಿತ್ವವನ್ನೇ ಬಿಟ್ಟು. ಒಂದು ಸಂಜನಾ ಹುಟ್ಟುಹಬ್ಬ. ಚಿರುನಗೆ, ಸಡಗರ, ಲೈಟುಗಳ ಅಲಂಕಾರ, ಐಶ್ವರ್ಯದ ಮಳೆ. ನಕುಲ್ ಅಖಿಯ ಕನಸಿನ ರಾಜ ನಗುತ್ತಾ ನಿಂತಿದ್ದ. ಮದುವೆಯ ಕನಸುಗಳು ಹಾರಾಡುತ್ತಿದ್ದವು. ಅದೇ ಸಮಯದಲ್ಲಿ ರಾಘವ್ ಹಾಳಾದ ಬಟ್ಟೆಯಲ್ಲಿ ಕೈಯಲ್ಲಿ ಒಂದು ಸಣ್ಣ ಉಡುಗೊರೆ ಹಿಡಿದು ಸಡಗರದ ಮಧ್ಯೆ ಮೌನದಿಂದ ಒಂದು ಮೂಲೆಯಲ್ಲಿ ನಿಂತಿರ್ತಾನೆ. ಸಂಜನಾ ಅವನನ್ನು ನೋಡಿ ಕೋಪದಿಂದ ಕಿರುತ್ತಾಳೆ. ಅಯ್ಯೋ ಭಿಕ್ಷುಕ, ನೀನು ಮತ್ತೆ ಎಲ್ಲಿಂದ ಬಂದೆ? ನಾನು ನನ್ನ ಬದುಕಿನಿಂದ ನಿನ್ನನ್ನು ಹೊರ ಹಾಕಿದ್ದೇನೆ. ನನ್ನ ಕಣ್ಣ ಮುಂದೆ ನಿಲ್ಲಬೇಡ. ಅಲ್ಲಿದ್ದ ಗೆಸ್ಟ್ ಕೂಡ ನಕ್ಕು ಟೀಕೆ ಮಾಡ್ತಾರೆ. ಏನು ಆಶ್ಚರ್ಯ, ಊಟ ಮುಗಿದ ಮೇಲೆ ಬರೋದಲ್ಲೂ ಆ ಪ್ಲೇಟ್ ಎತ್ತಲಿಕ್ಕೆ. ಏನು ಈಗಲೇ ಬಂದಿದ್ದೀಯಾ? ಸಂಜನಾಗೆ ಕೋಪ ಇನ್ನಷ್ಟು ಜಾಸ್ತಿಯಾಗಿ ಸೆಕ್ಯೂರಿಟಿಗೆ ಹೇಳ್ತಾಳೆ, ಅವನನ್ನು ಹೊರಗೆ ಹಾಕಿ. ಆ ಹೊತ್ತಿಗೆ ರಾಘವ ಮೌನದಿಂದ ಹೇಳುತ್ತಾನೆ, ನನ್ನದೊಂದು ಕೊನೆಯ ಕೋರಿಕೆ. ನಾನು ನನ್ನ ಉಡುಗೊರೆಯನ್ನು ನೀಡುತ್ತೇನೆ, ನಂತರ ಇಲ್ಲಿಂದ ಹೊರಟು ಹೋಗುತ್ತೇನೆ. ಸಂಜನಾ ಇದಕ್ಕೆ ಒಪ್ಕೊಳ್ತಾಳೆ. ಸೆಕ್ಯೂರಿಟಿ ಗಿಫ್ಟ್ ಬಾಕ್ಸ್ ಅನ್ನ ಓಪನ್ ಮಾಡ್ತಾನೆ. ಅದರೊಳಗೆ ರೋಲ್ಸ್ ರಾಯ್ಸ್ ಕಾರಿನ ಕೀ ಮತ್ತು ಡೈಮಂಡ್ ಬ್ರೇಸ್ಲೆಟ್. ಆದರೆ ಶಾಕ್ ಆಗೋ ಬದಲು ಅಲ್ಲಿ ನಗು ಕೇಳಿ ಬರುತ್ತದೆ. ಏನು ಈ ನಾಟಕ? ಪ್ಲಾಸ್ಟಿಕ್ ಕೀಯ? ಭಿಕ್ಷುಕನಿಂದ ಲಕ್ಸುರಿ ಗಿಫ್ಟ್? ಎಲ್ಲಿಂದ ಡೂಪ್ಲಿಕೇಟ್ ಮಾಡಿಸಿದ್ದೀಯ ಅಂತ ಮತ್ತೆ ಎಲ್ಲರೂ ನಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಾಘವ್ ಈ ಬಾರಿ ಏನು ಹೇಳದೆ ಅಲ್ಲಿಂದ ಹೊರಡ್ತಾನೆ. ಇತ್ತ ಪಾರ್ಟಿಯ ಸೆಲೆಬ್ರೇಷನ್ ಮಧ್ಯೆ ನಕುಲ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ನಕುಲ್ ನಗುತ್ತಾ ಫೋನ್ ತೆಗೆದುಕೊಳ್ಳುತ್ತಾನೆ. ಆದರೆ ಧ್ವನಿ ಕೇಳಿಸುತ್ತದೆ. ನಕುಲ್, ನಿನ್ನ ಆಟ ಮುಕ್ತಾಯವಾಯಿತು. ನೀನು ಮಾಡಿದ ಕಂಪನಿಯ ಮೋಸ ಮತ್ತು ಹತ್ಯೆ ನಮಗೆ ಗೊತ್ತಾಗಿದೆ. ಇನ್ನು ನಿನ್ನ ಆಟ ನಡೆಯಲ್ಲ. ಇನ್ನು ಸ್ವಲ್ಪ ಕ್ಷಣದಲ್ಲಿ ನಮ್ಮ ಪೊಲೀಸ್ ಆಫೀಸರ್ ನಿನ್ನನ್ನ ಅರೆಸ್ಟ್ ಮಾಡಲಿಕ್ಕೆ ಬರ್ತಿದ್ದಾರೆ. ರೆಡಿಯಾಗಿರು ಅಂತ ಹೇಳ್ತಾರೆ. ನಕುಲ್ ಶಾಕ್ ಆಗಿ ಕೇಳ್ತಾನೆ, ಇದು ನಿಮ್ಗೆ ಹೇಗೆ ಗೊತ್ತಾಯ್ತು? ಯಾರು ಹೇಳಿದ್ದು? ಅದಕ್ಕೆ ಉತ್ತರ, AR ಗ್ರೂಪ್ ಕಂಪನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ನಕುಲ್ನ ಕೈಯಿಂದ ಫೋನ್ ಬೀಳುತ್ತದೆ. ಮುಖ ಮಂಕಾಗುತ್ತದೆ. ಲೈಟ್ಗಳು ಬ್ಲಿಂಕ್ ಆಗ್ಲಿಕ್ಕೆ ಶುರು ಆಗ್ತದೆ. ಫೋನ್ ಕಟ್ಟಾದ 2 ನಿಮಿಷದಲ್ಲಿ ಪೊಲೀಸರು ಪ್ರವೇಶಿಸುತ್ತಾರೆ. ನಕುಲ್ ಅಲಿಯಾಸ್ ಮನೋಜ್, ಯು ಆರ್ ಅಂಡರ್ ಅರೆಸ್ಟ್ ಅಂತಾರೆ. ಪಾರ್ಟಿಯಲ್ಲಿ ಎಲ್ಲರಿಗೂ ಶಾಕ್. ಸಂಜನಾ ಕಣ್ಣೆದುರಿಗೆ ನಕುಲ್ನ ಅರೆಸ್ಟ್ ಮಾಡಿಕೊಂಡು ಹೋಗ್ತಾರೆ. ಅವಳ ಕನಸಿನ ರಾಜ ಇಂದು ಅಪರಾಧಿಯಾಗಿ ಜೈಲಿಗೆ ಹೋಗ್ತಿರ್ತಾನೆ. ಮುಖವಾಡ ಕೆಳಗೆ ಬಿದ್ದಿತ್ತು. ನಕುಲ್ ಅಂದರೆ ಮನೋಜ್. ಅಲ್ಲೊಂದು ಐಷಾರಾಮಿ ಕಾರುಗಳ ಹಿಂದೆ ಕಲರ್ಫುಲ್ ಲೈಫಿನಲ್ಲಿ ನಗುತ್ತಿದ್ದ ವ್ಯಕ್ತಿ ನಕುಲ್. ಆದರೆ ನಿಜವಾಗಿ ಅವನು ನಕುಲ್ ಅಲ್ಲ, ಅವನು ಮನೋಜ್. ಯಾರು ಈ ಮನೋಜ್? ರಾಮಪ್ಪ ಅಂಡ್ ಗ್ರೂಪ್ನ ಒಬ್ಬ ಸಾಮಾನ್ಯ ಉದ್ಯೋಗಿ. ರಾಮಪ್ಪನ ಸಾವಿನ ನೆಕ್ಸ್ಟ್ ಡೇನೇ ಅವನು ಕಂಪನಿಯಿಂದ ಲೀವ್ ತಗೊಂಡಿರ್ತಾನೆ.
ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ. ದಿನವೂ 9ರಿಂದ 5 ತನಕ ಒತ್ತಡದ ಜಾಬು, ಕತ್ತೆ ಥರ ಕೆಲಸ ಮಾಡ್ತಿರ್ತಾನೆ. ಆದರೆ ಅವನ ಕನಸು ಮಾತ್ರ ಕೋಟ್ಯಾಧಿಪತಿ ಆಗೋದು. ಆ ಕನಸನ್ನು ತಲುಪಲು ಅವನು ಆಯ್ಕೆ ಮಾಡಿಕೊಂಡಿತ್ತು ನಿಷ್ಠೆಯ ಮಾರ್ಗವನ್ನಲ್ಲ, ಬದಲಿಗೆ ಮೋಸದ ಹಾದಿಯನ್ನ. ರಾಮಪ್ಪ ಆ್ಯಂಡ್ ಗ್ರೂಪ್ನ ಸೀಕ್ರೆಟ್ ಡಾಟಾವನ್ನೆಲ್ಲ ಲೀಕ್ ಮಾಡಿ ಬೇರೆ ಕಂಪನಿಗೆ ತನ್ನ ಸ್ವಾರ್ಥಕ್ಕಾಗಿ ಮಾರ್ಕೊಂಡು ಲಾಭ ಮಾಡ್ಕೊಳ್ತಿರ್ತಾನೆ. ಆದರೆ ಅಷ್ಟಕ್ಕೆ ಅವನಿಗೆ ತೃಪ್ತಿ ಸಿಗ್ತಿರಲ್ಲ, ಏಕೆಂದರೆ ಅವನು ಅರಿತಿದ್ದ, ಇದರಲ್ಲಿ ನಾನು ಹೆಚ್ಚು ದುಡ್ಡು ಮಾಡಲಾರೆ, ಯಾಕಂದರೆ ಒಂದಲ್ಲ ಒಂದು ದಿನ ನಾನು ಸಿಕ್ಕಿಬಿಡ್ತೇನೆ. ಆಗ ಅವನು ತೀರ್ಮಾನ ಮಾಡ್ತಾನೆ, ನಾನು ಈ ಕಂಪನಿ ಒಡೆಯನಾಗಬೇಕು. ಆದರೆ ಅವನಿಗೆ ಗೊತ್ತಿರುತ್ತೆ ರಾಮಪ್ಪ ಬದುಕಿರುವವರೆಗೂ ಇದು ಸಾಧ್ಯವಿಲ್ಲ ಅಂತ. ಹಾಗಾಗಿ ಒಂದು ದಿನ ರಾಮಪ್ಪನ ಕಾರಿನ ಬ್ರೇಕ್ಗಳನ್ನು ಫೇಲ್ ಮಾಡ್ತಾನೆ. ಅದರ ಪರಿಣಾಮ ರಾಮಪ್ಪನ ಕಾರ್ ಆಕ್ಸಿಡೆಂಟ್ ಆಗುತ್ತೆ. ರಾಮಪ್ಪನ ಆಕ್ಸಿಡೆಂಟ್ ಅಪಘಾತವಾಗಿರಲಿಲ್ಲ, ಅದು ಅಪಘಾತವಾಗಿಸಲು ಮಾಡಿದ ಷಡ್ಯಂತ್ರವಾಗಿತ್ತು. ಇಲ್ಲಿಗೆ ರಾಮಪ್ಪನ ಸಾವಿನ ಮಿಸ್ಟ್ರಿ ರಿವೀಲ್ ಆಗುತ್ತೆ. ಅವನ ಸಾವಿಗೆ ನಿಜವಾದ ಕಾರಣ ನಕುಲ್ ಅಲಿಯಾಸ್ ಮನೋಜ್. ಇಡೀ ಕಥೆಯ ಕತ್ತಲೆಯ ಮೂಲ, ನಗು ಹಿಂದೆ ಇರುವ ಕ್ರೂರತನ ಇಂದು ಬೆಳಕಿಗೆ ಬಂದಿದೆ. ಸತ್ಯ ಬೆಳಕಿಗೆ ಬಂದಿತು. ಮರಣದ ಯೋಜನೆ ಮತ್ತು ಸುಳ್ಳು ಮುಖ. ಮನೋಜ್ನ ಕನಸು ಒಂದೇ, ಕೋಟ್ಯಾಧಿಪತಿ ಆಗಬೇಕು. ಆ ಕನಸಿಗೆ ಅವನು ಆಯ್ದ ಮಾರ್ಗ ನಾಟಕ, ಮೋಸ ಮತ್ತು ಹತ್ಯೆ. ಅವನ ಬದುಕು, ಬಣ್ಣದ ಬಟ್ಟೆ, ಸುಳ್ಳಿನ ಲೈಫ್ ಸ್ಟೈಲ್ ಒಂದು ದೊಡ್ಡ ನಾಟಕನೇ ಆಗಿತ್ತು. ಒಂದು ಬ್ರೇಕ್ ವೈಫಲ್ಯ, ಒಂದು ಅಪಘಾತ, ಇದನ್ನೆಲ್ಲ ರೂಪಿಸಿದ ಮನೋಜ್ ಎಂಬ ಮಾಸ್ಟರ್ ಮೈಂಡ್. ರಾಮಪ್ಪನ ಸಾವಿನ ಬಳಿಕ ಅವನ ಮುಂದಿನ ಟಾರ್ಗೆಟ್ ರಾಮಪ್ಪನ ಮಗಳ ಮೇಲೆ ಬಲೆ ಬೀಸಿ ಮದುವೆಯಾಗುವುದು. ಆದರೆ ಅವನು ನಂತರ ತಿಳ್ಕೊಳ್ತಾನೆ ರಾಮಪ್ಪ ಈಗಾಗಲೇ ಅವನ ಮಗಳ ಮದುವೆನ ಮಾಡಿರ್ತಾನೆ ಅಂತ. ಆದರೆ ನಂತರ ಅವನು ತಿಳ್ಕೊಳ್ತಾನೆ ರಾಮಪ್ಪ ಈಗಾಗಲೇ ತನ್ನ ಮಗಳ ಮದುವೆಯನ್ನು ಬೇರೆ ಹುಡುಗನ ಜೊತೆ ಮಾಡಿರ್ತಾನೆ. ಅವಳ ಗಂಡ ಒಬ್ಬ ಬಡವ. ಅವಳಿಗೆ ಆತನ ಮೇಲೆ ಪ್ರೀತಿ ಇರಲ್ಲ, ಯಾಕಂದ್ರೆ ಅವಳಿಗೆ ಬಡವರನ್ನ ಕಂಡ್ರೆ ಇಷ್ಟ ಇರಲ್ಲ. ಇದನ್ನೆಲ್ಲ ತಿಳಿ ಕಂಪನಿಯಿಂದ ನೆಕ್ಸ್ಟ್ ಡೇನೆ ಲೀವ್ ತಗೊಳ್ತಾನೆ. ಯಾಕಂದ್ರೆ ಅವನಿಗೆ ಗೊತ್ತಿರುತ್ತೆ ರಾಮಪ್ಪ ಸತ್ತ ನೆಕ್ಸ್ಟ್ ಡೇನೆ ಸಂಜನಾ ಆಫೀಸ್ಗೆ ಬರ್ತಾಳೆ. ಸಂಜನಾ ಏನಾದರೂ ನನ್ನನ್ನು ಎಂಪ್ಲಾಯ್ ಥರ ನೋಡಿದ್ರೆ ರಿಜೆಕ್ಟ್ ಮಾಡೋ ಚಾನ್ಸ್ ತುಂಬಾನೇ ಜಾಸ್ತಿ ಇರುತ್ತೆ ಅಂತ ಅಲ್ಲಿಂದ ಆ ದಿನನೇ ಹೋಗ್ಬಿಡ್ತಾನೆ. ಸಂಜನಾ ಬಡವರನ್ನು ತಿರಸ್ಕರಿಸುತ್ತಾಳೆ ಅನ್ನುವುದು ಗೊತ್ತಾದ ಮೇಲೆ ಅವನು ತಕ್ಷಣ ಕಂಪನಿಯಿಂದ ಲೀವ್ ತೆಗೆದು ತನ್ನ ಮೂಲ ರೂಪವನ್ನು ಬದಲಿ ಮಾಡ್ತಾನೆ. ಹೆಸರು ಬದಲಾಗುತ್ತದೆ. ಅವನು ಮನೋಜ್ ಅನ್ನೋ ಸತ್ಯ ಮರೆತು ಜನರಿಗೆ ಪರಿಚಯವಾಗ್ತಾನೆ ನಕುಲ್ ಎಂಬ ಐಷಾರಾಮಿ ಉದ್ಯಮಿಯಾಗಿ. ಪಾರ್ಟಿಗಳು, ಪಬ್ಗಳು, ಲಕ್ಸುರಿ ಲೈಫ್ ಸ್ಟೈಲ್ ಇವೆಲ್ಲವೂ ಸಂಜನಳ ವೈಬ್ಗೆ ಮ್ಯಾಚ್ ಆಗುವಂತೆ ಮಾಡಿದ್ದ ಅವನ ಮಾಸ್ಟರ್ ಪ್ಲಾನ್. ಅವನ ಹೊಸ ರೂಪ, ಅವನ ನಗೆ ಹಿಂದೆ ದ್ರೋಹ, ಆ ನಗೆಯಲ್ಲಿ ಮೋಸದ ನಂಬಿಕೆ. ಅವನು ಸಂಜನಳ ನಂಬಿಕೆ ಗಳಿಸಿದ, ಅವಳ ಹೃದಯಕ್ಕಿದ್ದ, ಅವನ ಗುರಿಯತ್ತ ಇನ್ನೇನು ಹೆಜ್ಜೆ ಹಾಕುತ್ತಿದ್ದ. ಮದುವೆಯ ದಡದವರೆಗೂ ತಲುಪಿದ್ದ. ಆದರೆ ಕೊನೆಯ ಸೆಕೆಂಡ್ನಲ್ಲಿ ಅವನ ನಕಲಿ ಮುಖ ಬಿಚ್ಚಿತು. ಆತನ ಆಟ ಕೊನೆಯಾಯಿತು. ಆತ ಸೆರೆಬಿದ್ದ. ನಕುಲ್ನ ನಕಲಿ ಇಮೇಜ್ ಪೂರ್ತಿ ಭಗ್ನಗೊಂಡಿತ್ತು. ಅವನನ್ನು ಪೊಲೀಸರು ಬಂಧಿಸಿದ ಶಾಕ್ ಇನ್ನು ತಣಿಯಲೇ ಇಲ್ಲ. ಅಷ್ಟರಲ್ಲಿ ಮತ್ತೊಂದು ಬಿರುಕು ಹೆಜ್ಜೆ ಹಾಕಿತ್ತು. ಓರ್ವ ಬಡವನಂತೆ ಕಾಣಿಸಿದ ರಾಘವ. ಆತನ ಎದುರಿಗೆ ನಿಂತಿತ್ತು ಒಂದು ರಾಯರಾದ ರೋಲ್ಸ್ ರಾಯ್ಸ್ ಕಾರು. ಬಂಗಾರದ ಲೋಗೋದಲ್ಲಿ ಮಿಂಚುತ್ತಿದ್ದದ್ದು AR ಗ್ರೂಪ್ ಕಂಪನಿ ಎಂಬ ಹೆಮ್ಮೆಯ ಹೆಸರು. ಆ ಕಾರಿನ ಒಳಗೆ ರಾಮಪ್ಪನ ಭಾವಪೂರ್ಣ ಚಿತ್ರ ನೆನಪಿನ ಛಾಯೆಯಾಗಿ ಮಿಂಚುತ್ತಾ ಎಲ್ಲರ ಮನಸ್ಸನ್ನು ತಟ್ಟುತ್ತಿತ್ತು. ಸುತ್ತಲೂ ಸೆಕ್ಯೂರಿಟಿ ಗಾರ್ಡ್ಸ್. ಅದರ ನಡುವೆ ರಾಜನಂತೆ ಸಾಗಿದ ರಾಘವ. ಅವನ ಹೆಜ್ಜೆಗಳಿಗೆ ಛಾಯೆ ಬೆಳಕು ಸೇರುತ್ತಿದ್ದಂತೆ ಅವನ ಧೈರ್ಯವು ಮೌನದಿಂದ ಎದ್ದಂತಾಯಿತು. ಅವನನ್ನು ನೋಡಿದ ಕ್ಷಣಕ್ಕೆ ಅಲ್ಲಿ ನೆರೆದಿದ್ದ ಶ್ರೀಮಂತ ಸಮಾಜದ ಉಸಿರು ತಡೆದಂತಾಯಿತು. ಬಡವನಂತೆ ಇದ್ದ ರಾಘವ, ಈ ರೋಲ್ಸ್ ರಾಯ್ಸ್ ಯಾರದು? AR ಗ್ರೂಪ್ ಕಂಪನಿ. ಇದರ ನಿಜವಾದ ಮಾಲೀಕರ್ಯಾರು? ಎಲ್ಲರ ಕಣ್ಣಲ್ಲಿ ಒಂದೇ ಪ್ರಶ್ನೆ, ಯಾರು ಈ ರಾಘವ್?